ಮಾದೇವಪುರ ವಲಯದಲ್ಲಿ ಎರಡು ಕಡೆ ನಾವು ತೆರವು ಕಾರ್ಯಾಚರಣೆನ ಹಮ್ಮಿಕೊಂಡಿದ್ದೀವಿ. ಒಂದು ಇಲ್ಲಿ ಮುನೆಕೊಳ್ಳಲು ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಇನ್ನೊಂದು ಕೇರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಮಾವಲ್ಲಿ ಹೊಯ್ಸಳ ನಗರದಲ್ಲಿ ಕಳೆದ ವಾರದಿಂದ ನಡೀತಾ ಇದೆ. ಕೆಲವರಿಗೆ ಅಂಗಡಿಗಳನ್ನ ತೆರವುಗೊಳಿಸೋಕ್ಕೆ ಒಂದು ಸಮಯಾವಕಾಶ ಕೇಳಿದ್ರು, ಹಾಗಾಗಿ ನಾವು ನಿನ್ನೆ ತೆರವು ಕಾರ್ಯಾಚರಣೆ ಮಾಡಿರಲಿಲ್ಲ. ಬಟ್ ಇವತ್ತು ಅದು ಕೂಡ ಮುಂದುವರಿತಾ ಇದೆ. ಇಲ್ಲಿ ಮುನೆಕೊಳ್ಳಲು ಕೂಡ ನಾವು ತೆರವು ಒಂದು ವಾರದಿಂದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ತೆರವು ಮಾಡೋದಕ್ಕೆ ಬಂದಿದ್ದೀವಿ. ಇವಾಗ ಯಾರೋ ವಕೀಲರು ಬಂದು ತಡೆಯಾಜ್ಞೆ ಇದೆ ಅಂತ ಆದೇಶದ ಕಾಪಿ ಕೊಡ್ತಾ ಇದ್ದಾರೆ. ಅದನ್ನ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಇಲ್ಲ, ನಮ್ಗೆ ಯಾರ ಗಮನಕ್ಕೂ ಬಂದಿಲ್ಲ ಇದು ತಡೆಯಾಜ್ಞೆ ಇರೋದು. ಇವಾಗ ನಾವು ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಇವಾಗ ಬಂದು ಬೆಳಿಗ್ಗೆ ನಮಗೆ ಇದನ್ನ ಕೊಡ್ತಾ ಇದೆ. ಅದೇ ಇಲ್ಲ ಸಬ್ಮಿಟ್ ಮಾಡಿದ್ರೆ ನಾವು ಇಲ್ಲಿ ಬರುವಂತ ಪ್ರಶ್ನೆ ಉದ್ಭವಿಸ್ತಾ ಇರಲಿಲ್ಲ. ನಾವು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋ ಯಾವುದೇ ಉದ್ದೇಶ ಇಲ್ಲ. ನಾವು ತಡೆಯಾಜ್ಞೆನ ತೆರವುಗೊಳಿಸ್ಬಿಟ್ಟು ಇದು ಏನು ಮಳೆ ನೀರು ಸರಾಗವಾಗಿ ಹರಿಯೋದಕ್ಕೆ ಅಡಚಣೆ ಆಗಿದೆಯೋ ಅದನ್ನ ತೆರವುಗೊಳಿಸೋ ಕಾರ್ಯ ಮಾಡೇ ಮಾಡ್ತೀವಿ. ಸ್ಪೈಸ್ ಗಾರ್ಡನ್ ಅಲ್ಲಿ ಯಾವ್ದು ತಡೆಯಾಜ್ಞೆ ಇಲ್ಲ, ಆ ಕಟ್ಟಡಗಳನ್ನ ನಾವು ತೆರವುಗೊಳಿಸ್ತೀವಿ. ನಾವು ಆ ಕಡೆ ಕೆಳಗಡೆ ತೆಗೆದಿದ್ದೀವಿ. ಅದು ಅಲ್ಲಿ ಹೊಸದಾಗಿ ರಾಜಕಾಲುವೆ ನಿರ್ಮಾಣ ಮಾಡೋ ಕಾರ್ಯ ಅದು ಪ್ರಗತಿಯಲ್ಲಿದೆ. ಮುನೆಕೊಳ್ಳಲು ಆ ಕಡೆ ಆ ಭಾಗ ಈ HL ಏರ್ಪೋರ್ಟ್ ನಂತರ ಇರೋ ಅಂತ ಕಡೆ ಕೆಲಸ ನಡೀತಾ ಇದೆ. ಆಗತ್ತ ಎಷ್ಟಾಗುತ್ತೋ ನೋಡ್ತೀನಿ. ನಾನು ನ್ಯಾಯಾಲಯದ ಆದೇಶನ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಮಾದೇವಪುರ ವಲಯದಲ್ಲಿ ಎರಡು ಕಡೆ ನಾವು ತೆರವು ಕಾರ್ಯಾಚರಣೆನ ಹಮ್ಮಿಕೊಂಡಿದ್ದೀವಿ. ಒಂದು ಇಲ್ಲಿ ಮುನೆಕೊಳ್ಳಲು ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಇನ್ನೊಂದು ಕೇರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಮಾವಲ್ಲಿ ಹೊಯ್ಸಳ ನಗರದಲ್ಲಿ ಕಳೆದ ವಾರದಿಂದ ನಡೀತಾ ಇದೆ. ಕೆಲವರಿಗೆ ಅಂಗಡಿಗಳನ್ನ ತೆರವುಗೊಳಿಸೋಕ್ಕೆ ಒಂದು ಸಮಯಾವಕಾಶ ಕೇಳಿದ್ರು, ಹಾಗಾಗಿ ನಾವು ನಿನ್ನೆ ತೆರವು ಕಾರ್ಯಾಚರಣೆ ಮಾಡಿರಲಿಲ್ಲ. ಬಟ್ ಇವತ್ತು ಅದು ಕೂಡ ಮುಂದುವರಿತಾ ಇದೆ. ಇಲ್ಲಿ ಮುನೆಕೊಳ್ಳಲು ಕೂಡ ನಾವು ತೆರವು ಒಂದು ವಾರದಿಂದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ತೆರವು ಮಾಡೋದಕ್ಕೆ ಬಂದಿದ್ದೀವಿ. ಇವಾಗ ಯಾರೋ ವಕೀಲರು ಬಂದು ತಡೆಯಾಜ್ಞೆ ಇದೆ ಅಂತ ಆದೇಶದ ಕಾಪಿ ಕೊಡ್ತಾ ಇದ್ದಾರೆ. ಅದನ್ನ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಇಲ್ಲ, ನಮ್ಗೆ ಯಾರ ಗಮನಕ್ಕೂ ಬಂದಿಲ್ಲ ಇದು ತಡೆಯಾಜ್ಞೆ ಇರೋದು. ಇವಾಗ ನಾವು ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಇವಾಗ ಬಂದು ಬೆಳಿಗ್ಗೆ ನಮಗೆ ಇದನ್ನ ಕೊಡ್ತಾ ಇದೆ. ಅದೇ ಇಲ್ಲ ಸಬ್ಮಿಟ್ ಮಾಡಿದ್ರೆ ನಾವು ಇಲ್ಲಿ ಬರುವಂತ ಪ್ರಶ್ನೆ ಉದ್ಭವಿಸ್ತಾ ಇರಲಿಲ್ಲ. ನಾವು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋ ಯಾವುದೇ ಉದ್ದೇಶ ಇಲ್ಲ. ನಾವು ತಡೆಯಾಜ್ಞೆನ ತೆರವುಗೊಳಿಸ್ಬಿಟ್ಟು ಇದು ಏನು ಮಳೆ ನೀರು ಸರಾಗವಾಗಿ ಹರಿಯೋದಕ್ಕೆ ಅಡಚಣೆ ಆಗಿದೆಯೋ ಅದನ್ನ ತೆರವುಗೊಳಿಸೋ ಕಾರ್ಯ ಮಾಡೇ ಮಾಡ್ತೀವಿ. ಸ್ಪೈಸ್ ಗಾರ್ಡನ್ ಅಲ್ಲಿ ಯಾವ್ದು ತಡೆಯಾಜ್ಞೆ ಇಲ್ಲ, ಆ ಕಟ್ಟಡಗಳನ್ನ ನಾವು ತೆರವುಗೊಳಿಸ್ತೀವಿ. ನಾವು ಆ ಕಡೆ ಕೆಳಗಡೆ ತೆಗೆದಿದ್ದೀವಿ. ಅದು ಅಲ್ಲಿ ಹೊಸದಾಗಿ ರಾಜಕಾಲುವೆ ನಿರ್ಮಾಣ ಮಾಡೋ ಕಾರ್ಯ ಅದು ಪ್ರಗತಿಯಲ್ಲಿದೆ. ಮುನೆಕೊಳ್ಳಲು ಆ ಕಡೆ ಆ ಭಾಗ ಈ HL ಏರ್ಪೋರ್ಟ್ ನಂತರ ಇರೋ ಅಂತ ಕಡೆ ಕೆಲಸ ನಡೀತಾ ಇದೆ. ಆಗತ್ತ ಎಷ್ಟಾಗುತ್ತೋ ನೋಡ್ತೀನಿ. ನಾನು ನ್ಯಾಯಾಲಯದ ಆದೇಶನ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ.